ನಮಸ್ಕಾರ ಸ್ನೇಹಿತರೆ, ಪುರಿ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಎಣ್ಣೆನ ಸ್ವಲ್ಪ ಕಾಸಕ್ಕೆ ಇಟ್ಬಿಡ್ರಿ ಗ್ಯಾಸ್ ಮೇಲೆ. ಮೈದಾ ಹಿಟ್ಟನ್ನು ಚೆನ್ನಾಗಿ ಸಣಸ್ಕೊಂಡು ಅದು ಒಣ ಹಿಟ್ಟು ಮೇಲೆನ ಸ್ವಲ್ಪ ಅದು ಕಾದಿದ್ದು ಎಣ್ಣೆನ ಹಾಕ್ಬೇಕ್ರಿ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಒಂದು ಸ್ವಲ್ಪ ಬಿಸಿ ಬಿಸಿ ಎಣ್ಣೆದಾಗ ಕೈ ಇಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾರಲಿ. ನಂತರದಾಗ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮೃದು ಬರೋ ಇದಕ್ಕೆ ರೇಂಜಿಗೆ ಅದನ್ನು ಚೆನ್ನಾಗಿ ನಾದ್ಕೊಂಡು ಒಂದು 5 ನಿಮಿಷ ಬಿಟ್ಬಿಡ್ರಿ ಸಾಕು. ನಾದ್ಕೊಂಡು ಒಂದು 5 ನಿಮಿಷ ಆದಮೇಲೆ ಸಣ್ಣ ಸ್ವಲ್ಪ ಉಳ್ಳಿ ಮಾಡ್ಕೋರಿ. ನೀಟಾಗಿ ಉಳ್ಳಿ ಮಾಡ್ಕೊಂಡು ಲಟ್ಟಿಸಿ ಇಟ್ಕೊಂಡ್ಬಿಡ್ಬೇಕ್ರಿ ಒಂದು 5-10. ಯಾಕಂದ್ರೆ ಎಣ್ಣೆ ಕಸಕ್ಕೆ ಇಟ್ಟಿರ್ತೇವಲ್ಲ, ಒಂದೊಂದೊಂದೊಂದು ಮಾಡ್ಕೊಂಡು ಕೂತ್ರೆ ಮತ್ತು ಆಗೋದಿಲ್ಲ. ಬಡ ಒಂದು 5-10 ಲಟ್ಟಿಸಿ ಇಟ್ಕೊಂಡ್ಬಿಡೋದು, ಪಟ ಹಾಕಿ ತೆಗೆದುಬಿಡ್ಬೇಕ್ರಿ. ಬಿಸಿ ಎಣ್ಣೆ ಯಾಕೆ ಹಾಕೋದು ಅಂತಂದ್ರೆ ಮೃದು ಆಗ್ತೈತೆ ರೀ ಪುರಿ, ಮೆತ್ತಗೆ ಬರ್ತೈತಿ ನೋಡ್ರಿ. ಗ್ಯಾಸಿನ ಮೇಲೆ ಎಣ್ಣೆ ಕಸಕ್ಕೆ ಇಟ್ಟಿದ್ವಿ, ಪಟ ಪುರಿ ಹಾಕೋದೈತಿ. ಸ್ವಲ್ಪ ಅದನ್ನು ಎಣ್ಣೆ ಒಳಗೆ ಅದ್ದಿಸ್ಬೇಕ್ರಿ. ಮೇಲೆ ಸ್ವಲ್ಪ ಅದು ಬಿಸಿ ಬಿಸಿ ಎಣ್ಣೆ ಹಾಕೋಂತ ಬಂದ್ರೆ ಅಂದ್ರೆ ನೋಡ್ರಿ, ಹಿಂಗೆ ಪುರಿಗಳು ಉತ್ಕೊಂಡು ಹೋಗ್ತಾವ್ರಿ. ಪುರು ನೀವು ತಿಂದು ನೋಡ್ರಿ ಒಂದು ಸಲ. ಬಾಯ ಹಂಗೆ ಕರಗ್ಬೇಕ್ರಿ ಪುರಿ, ಅಷ್ಟು ಫಸ್ಟ್ ಕ್ಲಾಸ್ ಇರುತ್ತೆ, ರುಚಿನೂ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಏನಾರ ಆಲೂಗಡ್ಡೆ ಥರ ಮಸಾಲೆ ಮಾಡ್ಕೋಬೇಕ್ರಿ. ಇಲ್ಲಪ್ಪ ಅಂತಂದ್ರೆ ಬ್ಯಾಳಿದು ಇರ್ತೈತಲ್ಲ, ದಾಲ್ ಟೈಪ್ ಮಾಡ್ಕೊಂಡು, ಇಲ್ಲಪ್ಪ ಹಸಿ ಚಟ್ನಿ, ಕೊಬ್ಬರಿ ಚಟ್ನಿನೂ ಭಾಳ ಟೇಸ್ಟ್ ಕೊಡ್ತೈತಿ. ಮೂರೊಳಗೆ ಯಾವ್ದು ಮಾಡ್ಕೊಂಡ್ರು ಬೆಳಗ್ಗೆ ಯಾವ್ದು ಈಸಿ ಆಕೈತೆ ಅದನ್ನು ಮಾಡೋದು ಭಾಳ ಬೆಟರ್ ರೀ. ಮನ್ಯಾಗ ಒಂದೊಂದು ಮನ್ಯಾಗ ಒಬ್ಬೊಬ್ಬರು ಬ್ಯಾಳಿ ತಿಂತಿರ್ತಾರೆ, ಒಂದು ದಾಲ್ ತಿಂತಿರ್ತಾವೆ ಒಂದು ಹುಡುಗರು, ಒಬ್ಬರು ಕೊಬ್ಬರಿ ಒಳಗೆ ತಿಂತಿರ್ತಾರೆ, ಒಬ್ರಿಗೆ ಆಲೂಗಡ್ಡೆ ಮಸಾಲೆನೂ ಬೇಕಿರ್ತೈತಿ. ನಮ್ಮ ಮನ್ಯಾಗ 2 ಪಾತ್ರ ಅದಾವ್ರಿ. ಒಂದು ಬೆಕ್ಕಿಗೆ ಬ್ಯಾಳಿ ದಾಲ್ ಮಾಡಿದ್ದಾತ ಅಂದ್ರೆ ಏನು ರೀ, ಇವ್ರಿಗೆ ಡಬ್ಬಿ ಕಟ್ಟಕ್ಕೂ ಬೇಕಾಗ್ತೈತೆ, ಮತ್ತು ರಾತ್ರಿನೂ ಅನ್ನಕ್ಕೂ ಸೆಟ್ ಆಗಿಬಿಡ್ತೈತೆ ಅದು ಬ್ಯಾಳಿ ದಾಲ್ ಅಂಥೇಳಿ ಮಾಡಿದ್ದಾತ್ರಿ. ಬ್ಯಾಳಿ ದಾಲ್ ಒಳಗೆ ಹಚ್ಕೊಂಡು ತಿಂದ್ರೆ ಟೇಸ್ಟ್ ಮಾಡಿ ನೋಡ್ರಿ ನೀವು ಒಂದು ಸಲ ಹೆಂಗಿರ್ತೈತೆ ಅಂತೇಳಿ. ಹಂಗೆ ಇನ್ನೊಬ್ಬ ನನ್ನ ಮಗನಿಗೆ ಅವ್ನಿಗೆ ಆಲೂಗಡ್ಡೆದ ಬೇಕ್ರಿ ಮಸಾಲೆ. ಆಲೂಗಡ್ಡೆದ ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಸ್ವೀಟ್ ಟೈಪ್ ಆತಂದ್ರೆ ಪುರಿ ಒಳಗೆ ಭಾರಿ ಟೇಸ್ಟ್ ಇರ್ತೈತೆ ರೀ. ಅದು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ನಿಮ್ಮ ಮನ್ಯಾಗೂ ಮಾಡಿ ನೋಡಿರಿ, ಹೆಂಗೈತಿ ರುಚಿ ಅಂತೇಳಿ ಕಮೆಂಟ್ ಬಾಕ್ಸಿಗೆ ತಿಳಿಸ್ರಿ. ನಮಸ್ಕಾರ ಸ್ನೇಹಿತರೆ, ಒಳ್ಳೆಯದು.